ಜಿಲ್ಲಾಧಿಕಾರಿಗಳು ಆಹಾರ ಸರಬರಾಜಿನಲ್ಲಿ ಭಾಳಷ್ಟು ಭ್ರಷ್ಟಾಚಾರ ನಡೆದಿದೆ ಅಂದೇಳಿ ಕೆಲವು ಸಂಘಟನೆಯವರು ಆರೋಪ ಮಾಡಿ ಪ್ರತಿಭಟನೆ ಕೂಡ ಮಾಡಿದರು. ಅದು ಸತ್ಯಕ್ಕೆ ದೂರವಾದ ಮಾತು. ಇವತ್ತು ಇಲ್ಲಿ ಬಂದು ಸೋಮಶೇಖರ್ ಅವರು 6ನೇ ತಿಂಗಳು ನಡೆದಿದೆ. ಒಳ್ಳೆಯ ಆಡಳಿತ ಕೊಟ್ಟಿದ್ದಾರೆ. ಹಾಸ್ಟೆಲ್ಗಳೆಲ್ಲ ಪುನಃ ವಿಸಿಟ್ ಮಾಡಿ ಹಾಸ್ಟೆಲಲ್ಲಿ ವಿದ್ಯಾರ್ಥಿಗಳಿಗೆ ಸಮಯಕ್ಕೆ ಸರಿಯಾಗಿ ಊಟ, ಆಹಾರ ಎಲ್ಲನೂ ಕೂಡ ವ್ಯವಸ್ಥೆ ಒಂದು ಒಳ್ಳೆಯ ರೀತಿ ಸುಧಾರಣೆ ಮಾಡಿದೆ. ದಿನನಿತ್ಯ ಸರ್ಕಾರದ ಕೊಡಬೇಕಾದ ಪೋಸ್ಟ್ ಮೆಟ್ರಿಕ್ ವಸತಿ ನಿಲಯಗಳಿಗೆ 1850 ರೂಪಾಯಿ ಕೊಡ್ತದೆ. ಪ್ರೀ ಮೆಟ್ರಿಕ್ ಹಾಸ್ಟೆಲ್ಗಳಿಗೆ 1750 ರೂಪಾಯಿ ಮಾತ್ರ ಕೊಡ್ತಾರೆ. ಅಷ್ಟರದಾಗೆ ಅವ್ರಿಗೆ ಒಂದು ತಿಂಗಳ ವಿದ್ಯಾರ್ಥಿಗಳಿಗೆ ಸರಿಯಾಗಿ ಮುಂಜಾನೆ ಚಹಾ ಹಿಡ್ಕೊಂಡು ಸಾಯಂಕಾಲ ಊಟದವರೆಗೂ ಕೂಡ ಎಲ್ಲ ವ್ಯವಸ್ಥೆ ಮಾಡಬೇಕು. ಎಲ್ಲ ವಸ್ತುಗಳ ಅಗತ್ಯ ವಸ್ತುಗಳ ಬೆಲೆ ಗಗನಕ್ಕೇರಿದೆ. ಆದರೆ ಇಲ್ಲಿ ನಮ್ಮ ವಿದ್ಯಾರ್ಥಿಗಳ ಆಹಾರ ವೆಚ್ಚ ಹೆಚ್ಚಾಗಿದೆ. ಹೀಗಾಗಿ ಮತ್ತು ಅದರಲ್ಲಿ ಸರ್ಕಾರದ ಸಪ್ಲೈ ಏನು ಅಕ್ಕಿ ಕೊಡ್ತದೆ, ಅಕ್ಕಿ ರೇಷನ್ ಅಕ್ಕಿ ಅದ. ಹೀಗಾಗಿ ನಾವು ಸರ್ಕಾರಕ್ಕೆ ಹೇಳ್ತೀವಿ, ಇವತ್ತು ಅದು ಅಡುಗೆ ಚಲೋ ಆಗಿಲ್ಲ ಅಂದರೆ ನಮ್ಮ ಹೊರಗುತ್ತಿಗೆ ಔಟ್ಸೋರ್ ಮ್ಯಾಗೆ ಬರ್ತದೆ, ಅಡುಗೆ ಮಾಡೋರ ಮ್ಯಾಗೆ ಬರ್ತದೆ. ಅದಕ್ಕೆ ಅಡುಗೆಗೆ ಸರಿಯಾಗಿ ಅದಕ್ಕೆ ಏನು ಕೊಡಬೇಕು, ಅದಕ್ಕೆ ಅಡುಗೆಗೆ ವೆಚ್ಚ ಮತ್ತು ಒಳ್ಳೆಯ ಅಕ್ಕಿ ಇದೆಲ್ಲ ಕೊಟ್ಟರೆ ಆಗಲ್ಲ. ಅದಕ್ಕಾಗಿ ಕನಿಷ್ಠ 4500 ರೂಪಾಯಿ ವಿದ್ಯಾರ್ಥಿಗಳ ಆಹಾರ ವೆಚ್ಚ ಹೆಚ್ಚಿಗೆ ಮಾಡಿರಿ ಅಂದರೆ ಒಳ್ಳೆಯ ಹಾಸ್ಟೆಲ್ ನಡೀತದೆ. ಮತ್ತು ಇವ್ರು ಬಂದಮೇಲೆ ಭಾಳಷ್ಟು ಸುಧಾರಣೆ ಮಾಡಿದೆ. ಹಾಸ್ಟೆಲ್ಗಳಿಗೆ ವಿಸಿಟ್ ಮಾಡೋದು ಒಳ್ಳೆಯ ಅಧಿಕಾರಿ. ಅಷ್ಟೆಲ್ಲ ಹಿಂದಿದ್ದವ್ರು ಅಷ್ಟು ನೆಗ್ಲೆಕ್ಟ್ ಮಾಡಿಲ್ಲ. ಇದ್ದಿದ್ರಲ್ಲೇ ಈಗ ಇವರು BCM ಅಧಿಕಾರಿ ಒಳ್ಳೆಯವರೇ ಬಂದರು. ಆದರೆ ಅವ್ರ ಮೇಲೆ ಕೆಲವೊಂದು ಆರೋಪಗಳು ಸುಳ್ಳು ಹೇಳಿ ಮಾಡೋದು, ಒಳ್ಳೆಯ ಕೆಲಸ ಮಾಡೋನಿಗೆ ಡಿಸ್ಟರ್ಬ್ ಮಾಡೋದು ಸರಿಯಾದ ಕ್ರಮ ಅಲ್ಲ. ಹೀಗಾಗಿ ಇವತ್ತು ನಾವು ಸರ್ಕಾರಕ್ಕೆ ಹೇಳ್ತೀವಿ, ಇವತ್ತು ಆಹಾರ ವೆಚ್ಚ ಹೆಚ್ಚಿಗೆ ಮಾಡಿ ಇಲ್ಲಿ ಇವತ್ತು BCM ಇಲಾಖೆ ಟೆಂಡರ್ ನಡೆದು, ಟೆಂಡರ್ ಅಂದರೆ ಮ್ಯಾನ್ ಪವರ್ ಏಜೆನ್ಸಿ ಯಾರಿಗೆ ಕೊಡಬೇಕು. ಆ ಟೆಂಡರ್ದಲ್ಲಿ ಮೊದಲಿನ ಸ್ವಿಸ್ ಏನು ಮೈಸೂರಿನ ಶಾರ್ಪ್ ಏಜೆನ್ಸಿ ಇದ್ದಾನೆ, ಅವ್ನಿಗೆ ಕೊಡಬೇಡ್ರಿ ಅಂತ ನಾವು ಎಷ್ಟೋ ಸಲ ನಿಮ್ಮ ಮೀಡಿಯಾದಾಗ ಹೇಳಿದೆವು, ಹೋರಾಟ ಮಾಡಿವು, DC ಅವ್ರಿಗೆ ಹೇಳಿವಿ. ಈಗಾಗಲೇ ಅವ ಮೈನಾರಿಟಿ ಮತ್ತು ಮುರಾರ್ಜಿ ವಸತಿ ನಿಲಯಕ್ಕೆ ಅವನೇ ಮ್ಯಾನ್ ಪವರ್ ಏಜೆನ್ಸಿ ಇದ್ದಾನೆ. ಅಲ್ಲಿ ಸರಿಯಾಗಿ ವ್ಯವಸ್ಥೆನೇ ಇಲ್ಲ, ಟೈಮಿಗೆ ಸ್ಯಾಲ್ರಿನೇ ಕೊಡಲ್ಲ. ಅವು ಭಾಳಷ್ಟು PF ಕಟ್ಟಲ್ಲ, ESI ಕಟ್ಟಲ್ಲ, ಭಾಳಷ್ಟು ಕೊಟ್ಟಲ್ಲ. 125 ಜನ ಸಮಾಜ ಕಲ್ಯಾಣ ಇಲಾಖೆ ನೌಕರರು ನಮಗೆ ಸ್ಯಾಲ್ರಿ ಕಡಿಮೆ ಹಾಕ್ಯಾನಂತೇಳಿ ಒಂದು ಕಾರ್ಮಿಕ ಇಲಾಖೆಗೆ ದೂರು ಕೊಟ್ಟಿದ್ದೆವು. ಅದು ತನಿಖೆನೂ ಆಯಿತು, ಹಿಯರಿಂಗ್ ನಡೆಸಿ ಆದೇಶ ಮಾಡ್ಯಾರ ಕಾರ್ಮಿಕ ಇಲಾಖೆ, ಇವರಿಗೆಲ್ಲ ಸ್ಯಾಲ್ರಿ ಕಡಿಮೆ ಕೊಡಿಸ್ಬೇಕು ಅಂತೇಳಿ DC ಅವರಿಗೆ ಜಿಲ್ಲಾಧಿಕಾರಿಗೆ ಬರ್ದಾರು. ಈ ಜಿಲ್ಲಾಧಿಕಾರಿಗಳು ಏನು ಮಾಡ್ಯಾರ, ಅವರು ಮೈಸೂರಿನ ಜಿಲ್ಲಾಧಿಕಾರಿಗೆ ಬರ್ತಾರೆ. ಅವ್ನು ಶಾರ್ಪ್ನವ ಮೈಸೂರಿನವ, ಅಲ್ಲಿನ ಕಂದಾಯ ಇಲಾಖೆಗೆ ಬರೆದು ವಸೂಲಿ ಮಾಡಿ ಕೊಡ್ಬೇಕು. ಎಲ್ಲಿಂದ ವಸೂಲಿ ಮಾಡಿ ಯಾರು ಕೊಡ್ತಾರೆ? ಇಲ್ಲಿ ಕಡಿಮೆ ಹಾಕ್ಯಾನ ಅವನಿಗೆ ಬ್ಲ್ಯಾಕ್ ಲಿಸ್ಟ್ ಹಾಕೋದು ಬಿಟ್ಟು ಅವ್ನಿಗೆ ವಸೂಲಿಗೆ ಪತ್ರ ಬರೆದು ಮತ್ತೆ ಪುನಃ ಟೆಂಡರ್ ಅವನಿಗೆ ಕೊಡ್ಲಿಕ್ಕೆ ತಯಾರು ಮಾಡಿ. ಆ ರೀತಿ ಸರಿಯಾದ ಕ್ರಮ ಅಲ್ಲ. ಅದಕ್ಕೆ ನಾವೇನು ಹೇಳ್ತಿದ್ದೆವು ಸರ್ಕಾರಕ್ಕೆ ಅಂತಂದರೆ, ಅಂಥವ್ರಿಗೆ ಶಾರ್ಪ್ ಏಜೆನ್ಸಿಗೆ ಬ್ಲ್ಯಾಕ್ ಲಿಸ್ಟ್ ಹಾಕಿ ಅವನಿಗೆ ಕಡಿವಾಣ ಹಾಕಿರಿ, ಎಲ್ಲಿ ಅವನಿಗೆ ಏಜೆನ್ಸಿನೇ ಕೊಡಬೇಡಿ. ಇಡೀ ರಾಜ್ಯದಾಗ ಎಲ್ಲಿ ಕೊಟ್ಟರು ಕೂಡ ಇದೇ ಗೋಡೆ ಇದೆ, ನಮ್ಮ ನೌಕರರಿಗೆ ಟೈಮಿಗೆ ಸ್ಯಾಲ್ರಿನೇ ಕೊಡೋಲ್ಲ. ಹೀಗಾಗಿ ಅವನಿಗೆ ಬ್ಲ್ಯಾಕ್ ಲಿಸ್ಟ್ ಹಾಕಬೇಕಂತ ಪ್ರಮುಖ ಬೇಡಿಕೆ. ಮತ್ತು ಸೋಮಶೇಖರ್ ಮೇಲೆ ಏನು ಆರೋಪ ಅದ, ಅದು ಆರೋಪ ಸುಳ್ಳದ. ಅದ್ರ ಬಗ್ಗೆ ತನಿಖೆ ಮಾಡಿರಿ. ಯಾಕೆ ಅವರು ಆರೋಪ ಮಾಡ್ಯಾರ ಅದ್ರ ಬಗ್ಗೆ ತನಿಖೆ ಆಗಲಿ, ಅದಕ್ಕೆ ನಮ್ಮದೇನಿಲ್ಲ. ಅವ್ರನ್ನೂ ಹೋರಾಟಗಾರರೇ, ಆದರೆ ಅವ್ರ ಬಗ್ಗೆ ಯಾಕೆ ಹಂಗೆ ಮಾಡಿದ್ರು? ಏನು ಇವತ್ತೇ ಆಹಾರ ಇಲಾಖೆಯಲ್ಲಿ ಆಹಾರ ಸರಬರಾಜಿನಲ್ಲಿ ಇವತ್ತೇ ಭ್ರಷ್ಟಾಚಾರ ನಡೆದಂತಲ್ಲ, ಹಿಂದೆ ನಡೆದಿತ್ತೇ ಇಲ್ಲ, ಏನಾಗಿತ್ತು? ಇವ್ರು ಬಂದಾಗ ಸುಧಾರಣೆ ಮಾಡೋರಿಗೆ ಭ್ರಷ್ಟಾಚಾರ ಮಾಡ್ಯಾರನ್ನೋ ಅದು ತಪ್ಪದ. ಅದಕ್ಕಾಗಿ ಅವ್ರು ಒಳ್ಳೆಯ ಅಧಿಕಾರಿಯಾರ ಇರಲಿ ಅಂತ ನಾವು ಒತ್ತಾಯ ಮಾಡ್ತೀವಿ. ಅಲ್ಲದೇ ಇವರು ಆ ಸರ್ಕಾರ ಗಮನ ಹರಿಸಿ ಈ ಸಮಸ್ಯೆ ಬಗೆಹರಿಸ್ರಿ. ಈಗ ನಮ್ಮ ವಿದ್ಯಾರ್ಥಿಗಳಿಗೆ ಆಗ್ತಿರುವ ಅನ್ಯಾಯ ಸರಿಪಡಿಸ್ರಿ. ಎಲ್ಲ ರೇಟ್ 3 ವರ್ಷನಾಗ 1-2 ಪಟ್ಟು ಆಗಿಬಿಟ್ಟು, ಆದರೆ ವಿದ್ಯಾರ್ಥಿಗಳಿಗೆ ಅದು ಹಾಕೋದಲ್ಲ. ಜೈಲಿನ ಕೈದಿಗಳಿಗೆ ಒಂದು ದಿನಕ್ಕೆ 150 ರೂಪಾಯಿ ಕೊಡ್ತಾರೆ, ಆದರೆ ನಮ್ಮ ವಿದ್ಯಾರ್ಥಿಗಳಿಗೆ 61 ರೂಪಾಯಿ ಕೊಡ್ತಾರೆ. ಅಂದರೆ ಜೈಲಿನ ಕೈದಿಗಳಿಗಿಂತ ನಮ್ಮ ವಿದ್ಯಾರ್ಥಿಗಳ ಕಡೆಗೇನು, ವಿದ್ಯಾರ್ಥಿಗಳಿಗೆ ಒಳ್ಳೆಯ ಆಹಾರ ಸಿಕ್ಕರೆ ಅವರು ಮುಂದೆ ಎಜುಕೇಷನ್ ಅವ್ರದ್ದು ವಿದ್ಯಾಭ್ಯಾಸ ಸರಿ ಆಗ್ತದೆ. ಅದಕ್ಕಾಗಿ ಸರ್ಕಾರ ಕೂಡಲೇ ಮಿನಿಮಮ್ ಜೈಲಿನ ಕೈದಿಗೆ ಹೋಗಿ ಕೊಟ್ಟವಷ್ಟರ ನಮಗೆ ಕೊಡ್ರಿ ಅಂತ ಕೇಳ್ತಾಯಿದ್ವಿ. ದಿನ 150 ರೂಪಾಯಿ ಹಿಡಿದು ಜೈಲಿನ ಕೈದಿಗೆ ಏನು ಕೊಡ್ತಿದ್ರಿ, ನಮ್ಮವ್ರಿಗೆ ವಿದ್ಯಾರ್ಥಿಗಳಿಗೂ ಕೊಡ್ರಿ ಅಂತೇಳಿ ಈ ಒಂದು ಹೋರಾಟ ಮಾಡಿ 30ನೇ ತಾರೀಕಿಗೆ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ನಾವು ಪ್ರತಿಭಟನೆ ಮಾಡ್ತಿದ್ದೆವು. ಕಾರಣ ಜಿಲ್ಲಾಡಳಿತ ಗಮನ ಹರಿಸಿ ಈ ನಮ್ಮ ಬೇಡಿಕೆಗಳು ಈಡೇರಿಸಬೇಕಂತೇಳಿ ಈ ಒಂದು ಮಾಧ್ಯಮ ಮೂಲಕ ಸರ್ಕಾರಕ್ಕೆ ಒತ್ತಾಯ